ಹಲೋ ಗೆಳೆಯರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಗೆಳೆಯರೆ. ಇವತ್ತು NTPC ಲಿಮಿಟೆಡ್ನಲ್ಲಿ ಕಾದಿರತಕ್ಕಂಥ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಗೆಳೆಯರೆ. ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಚಾನಲ್ ನೇಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನಾವು ಹೋಗ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ವಿಡಿಯೋಗಳು ಜಾಬ್ ಬಗ್ಗೆ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಗೆಳೆಯರೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಗೆಳೆಯರೆ. ನೋಡಿ, ವಿಶೇಷವಾಗಿ ವಿಜಯಪುರ NTPC ಕೊಡಗಿ ಘಟಕಕ್ಕಾಗಿ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಕರಕುಶಲ ಪ್ರತಿಕ್ಷಣಾರ್ಥಿಗಳಿಗಾಗಿ ವಿಶೇಷ ನೇಮಕಾತಿಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. NTPC ಕೊಡಗಿ ವಿಜಯಪುರದಲ್ಲಿ NTPC ಕೊಡಗಿಯ ಭೂ ಸಂತ್ರಸ್ತರಿಗೆ ವಿಶೇಷವಾಗಿ ಮೀಸಲಿರಿಸಲಾಗಿದೆ. NTPC ಲಿಮಿಟೆಡ್ ಭಾರತದ ಅತಿದೊಡ್ಡ ಇಂಟಿಗ್ರೇಟೆಡ್ ಎನರ್ಜಿ ಕಂಪನಿಯಾಗಿದ್ದು, ಇದರ ಸ್ಥಾಪಿತ ಸಾಮರ್ಥ್ಯವು 86,640 MW ಆಗಿದೆ. ನಮ್ಮ ದೇಶದ ಬೆಳವಣಿಗೆಗೆ ಸವಾಲುಗಳಿಗೆ ಪೂರಕವಾಗಿ 2032ರ ವೇಳೆಗೆ 130 GW ಒಟ್ಟು ಸ್ಥಾಪಿತ ಸಾಮರ್ಥ್ಯವನ್ನು ಸಾಧಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು NTPC ಹಮ್ಮಿಕೊಂಡಿದೆ. ಭೂಸಂತ್ರಸ್ತರ ಅರ್ಹರಿಗೆ ವಿಶೇಷ ನೇಮಕಾತಿ ಅಭಿಯಾನವನ್ನು NTPC ಕೊಡಗಿ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಈ ಕೆಳಗೆ ನೀಡಿರುವ ವಿವರಗಳಂತೆ ಆರಂಭಿಸುತ್ತಿದೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ ಗೆಳೆಯರೆ. ವಿಜಯಪುರದಲ್ಲಿ ಒಂದು ಜಾಬ್ ಇರುತ್ತೆ, NTPCಯಲ್ಲಿ ಹುದ್ದೆ ಆಗಿರುತ್ತೆ ಗೆಳೆಯರೆ. ಹುದ್ದೆಗಳ ಸಂಖ್ಯೆ ನೋಡಿ, ಕರಕುಶಲ ಪ್ರತಿಕ್ಷಣಾರ್ಥಿ ಫಿಟ್ಟರ್, ಕರಕುಶಲ ಪ್ರತಿಕ್ಷಣಾರ್ಥಿ ಇನ್ಸ್ಟ್ರುಮೆಂಟ್ ಮೆಕ್ಯಾನಿಕ್ ಆಗಿರುತ್ತೆ. ಸಹಾಯಕ ಪ್ರಶಿಕ್ಷಣಾರ್ಥಿ ಸಾಮಗ್ರಿ ಮತ್ತು ಉಗ್ರಾಣಾಧಿಕಾರಿಯಲ್ಲಿ ಇರುತ್ತೆ ಗೆಳೆಯರೆ ಕೆಲಸ. SC ST ಅವರಿಗೆ ಕರಕುಶಲ ಪ್ರಶಿಕ್ಷಣಾರ್ಥಿಗೆ SC ST 2, SC 2, ST 1, OBC 2, EWS 1, UR ಅಲ್ಲಿ 7 ಹುದ್ದೆ, ಒಟ್ಟು 13 ಹುದ್ದೆಗಳಾಗಿರುತ್ತೆ ಗೆಳೆಯರೆ. ಇನ್ನು ಎರಡನೇ ಹುದ್ದೆಗೆ OBCಗೆ 1 ಹುದ್ದೆ, URಗೆ 5 ಹುದ್ದೆಗಳು, ಒಟ್ಟು 6 ಹುದ್ದೆಗಳ ಖಾಲಿ ಇರುತ್ತೆ. ಸಹಾಯಕ ಪ್ರಶಿಕ್ಷಣಾರ್ಥಿ ಒಟ್ಟು OBC 2, URಗೆ 6 ಹುದ್ದೆ, ಉಂಟು 8 ಹುದ್ದೆಗಳು ಖಾಲಿರುತ್ತೆ ಗೆಳೆಯರೆ. ಒಟ್ಟು 27 ಹುದ್ದೆಗಳಲ್ಲಿ ಖಾಲಿವೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಗೆಳೆಯರೆ. ಇನ್ನು ವಿದ್ಯಾರ್ಥಿ ನೋಡೋದಾದರೆ ಕರಕುಶಲ ಪ್ರಶಿಕ್ಷಣಾರ್ಥಿ ಫಿಟ್ಟರ್ ಆಗಿರುತ್ತೆ. 10ನೇ ತರಗತಿ ಫಿಟ್ಟರ್ ವರ್ಗದಲ್ಲಿ ಪೂರ್ಣಕಾಲಿಕ ITI ಶಿಕ್ಷಣವನ್ನು ಮುಗಿಸಿರಬೇಕಾಗತ್ತೆ ಗೆಳೆಯರೆ. ಮತ್ತು ಇನ್ಸ್ಟ್ರುಮೆಂಟ್ ಮೆಕ್ಯಾನಿಕ್ ಹುದ್ದೆಗೆ 10ನೇ ತರಗತಿ ಇನ್ಸ್ಟ್ರುಮೆಂಟ್ ಮೆಕ್ಯಾನಿಕ್ ಎಲೆಕ್ಟ್ರಿಕಲ್ ವರ್ಗದಲ್ಲಿ ಪೂರ್ಣಕಾಲಿಕ ITI ಮುಗಿದಿರಬೇಕಾಗತ್ತೆ. ಇನ್ನು ಸಾಮಗ್ರಿ ಮತ್ತು ಉಗ್ರಾಣಾಧಿಕಾರಿಗೆ NCTVT ಉಗ್ರಾಣಾಧಿಕಾರಿಯಲ್ಲಿ ಪೂರ್ಣಕಾಲಿಕ ಶಿಕ್ಷಣ, 10ನೇ ತರಗತಿ ITI ಫಿಟ್ಟರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಿಕ್ಸ್ ಮತ್ತು ಇನ್ಸ್ಟ್ರುಮೆಂಟ್ ಮೆಕ್ಯಾನಿಕ್ ಪ್ಲಸ್ ನಿಮಿಷ 30 ಪದಗಳ ಬೆರಳೆಚ್ಚು ಸಾಮರ್ಥ್ಯ, ಪ್ರತಿ ನಿಮಿಷಕ್ಕೆ 150 ಕಿಸ್ಟ್ರೋಕ್ಸ್ನಲ್ಲಿ ನಿಮಗೆ ಒಂದು ತರಬೇತಿ ಇರುತ್ತೆ ಗೆಳೆಯರೆ. ಒಟ್ಟು ನಿಮಗೆ 10ನೇ ತರಗತಿ ಮತ್ತು ITI ಮಾಡಿದಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಗೆಳೆಯರೆ. ತರಬೇತಿ, ವೇತನ ಮತ್ತು ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳು 2 ವರ್ಷಗಳ ಅವಧಿಗೆ ತರಬೇತಿ ನೀಡಲಾಗುವುದು ಮತ್ತು ಈ ಅವಧಿಯಲ್ಲಿ ಮಾಸಿಕ 21,500 ರೂಗಳು ಸಂಚಿತ ತರಬೇತಿ ಭತ್ಯೆ ನೀಡಲಾಗುವುದು. ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಬಳಿಕ ಅಭ್ಯರ್ಥಿಗಳನ್ನು W3 ಮುಕ್ತ ವೇತನ ಶ್ರೇಣಿಯಲ್ಲಿ 21,500 ಆರಂಭಿಕ ಮೂಲ ವೇತನದೊಂದಿಗೆ ನಿಯಮಿತವಾಗಿ ಕಂಪನಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ ಗೆಳೆಯರೆ. ನೋಡಿ, ಒಟ್ಟು ಕನಿಷ್ಠ 18 ವರ್ಷಗಳು, ಗರಿಷ್ಠ 40 ವರ್ಷಗಳು ಇಲ್ಲಿ ವಯೋಮಿತಿಯನ್ನು ಮೀಸಲಿಟ್ಟಿದ್ದಾರೆ ಗೆಳೆಯರೆ. ಸರಿನಾ? ನೋಡಿ, ವಿಸ್ತೃತ ಅರ್ಹತಾ ಮಾನದಂಡ, ಆಯ್ಕೆ ಪ್ರಕ್ರಿಯೆ, ಆರೋಗ್ಯ ಮಟ್ಟ, ಪರೀಕ್ಷಾ ಕೇಂದ್ರಗಳ ಮೀಸಲಾತಿ, SC ST PWD XSMಗಳಿಗೆ ವಿನಾಯಿತಿ ಹಾಗೂ ಸಾಮಾನ್ಯ ನಿಬಂಧನೆಗಳ ಕುರಿತು ಮಾಹಿತಿಯಾಗಿ ದಯವಿಟ್ಟು careers.ntpc.com.in ನಲ್ಲಿ ಜಾಲತಾಣ ಪ್ರಕಟವಾಗಿರೋ ನಮ್ಮ ಜಾಹೀರಾತನ್ನು ನೋಡುವುದು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಅರ್ಜಿ ಸಲ್ಲಿಸುವುದು ಯಾಕಪ್ಪ ಅಂತಂದರೆ, ಅರ್ಹ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು careers.ntpc.com.in ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ವ್ಯಕ್ತಿಗತ ಭೌತಿಕ ಅರ್ಜಿ ಸಲ್ಲಿಕೆ ಅವಕಾಶ ಇಲ್ಲಿ ಕೊಟ್ಟಿಲ್ಲ. ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸಲು ನಿಮ್ಮ ಅಧಿಕೃತ ಇಮೇಲ್ ID ಮೂಲಕ careers.ntpc.com.in ಅನ್ನು ಸಂಪರ್ಕಿಸಬೇಕು. ಸದರಿ ಪೋರ್ಟಲ್
16/3/2026 ಬೆಳಗ್ಗೆ 16 ಗಂಟೆಯಿಂದ 11/4/2026 ರಾತ್ರಿ 11:59 ಕಾರ್ಯನಿರ್ವಹಿಸಲಾಗಿದೆ. ನೋಡಿ, ಲಾಸ್ಟ್ ಡೇಟ್ ಬಂದುಬಿಟ್ಟು 11/4/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 16/3/2026 ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ನೀವು ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ದಯವಿಟ್ಟು ಆಸಕ್ತಿಯುಳ್ಳಂಥ ಅಭ್ಯರ್ಥಿಗಳು ದಯವಿಟ್ಟು ಹೆಚ್ಚಿನ ವಿವರಗಳಿಗಾಗಿ ಈ ಒಂದು ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಪ್ಪ ಅಂತಂದರೆ 8426274133ಗೆ ಇಲ್ಲಿ ನೀವು ದಯವಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ನಂಬರ್ಗೆ ಹೋಗಿ ನೀವು ಕಾಲ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಇಷ್ಟು ಇಲ್ಲಿ NTPCಯಲ್ಲಿ ಕಾದಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿರುತ್ತೆ. ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ. ವಿಜಯಪುರದಲ್ಲಿ ಜಾಬ್ ಇರುತ್ತೆ. ಮಂತ್ಲಿ 21,500 ಇಲ್ಲಿ ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ. 2 ವರ್ಷಗಳ ತರಬೇತಿ ಮುಗಿದ ನಂತರ ನಿಮಗೆ ಡೈರೆಕ್ಟ್ ಕಂಪನಿಗೆ ಅವರು ಆಯ್ಕೆಯನ್ನು ಮಾಡ್ಕೊತೀವಿ ಅಂತೇಳಿ ಕೊಟ್ಟಿದ್ದಾರೆ ಗೆಳೆಯರೆ. ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ. ಅಥವಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದರೂ ITI ಮುಗಿದಿರ್ತಾರೆ ಇದ್ದರೆ ಅವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಲಿ ಅಂತಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಗೆಳೆಯರೆ. ಇಷ್ಟು ಈ ಒಂದು ವಿಡಿಯೋದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಇದೆ. ಹಾಗೆ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.